ಅಂತ ಹೇಳಿ ಅವರು ಬಂದಿದ್ದಾರೆ ಹೊರತು ಹಣಕಾಸಿಗೋಸ್ಕರ ಅಲ್ಲ. ನಿಮ್ಮ ಹತ್ರ ಏನಿದ್ರು ಕೂಡ ಹಣದ ವ್ಯಾಪಾರ, ನಮ್ಮ ಹತ್ರ ಏನಿದ್ರು ಕೂಡ ಕೆಲಸಕ್ಕೆ ಗೌರವ ಕೊಟ್ಟು ಇವತ್ತು ಬಂದಿರತಕ್ಕಂತ ಎಲ್ಲರಿಗೂ ಕೂಡ ನಾನು ತಮ್ಮ ಇಡೀ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ನಾನು ಕೋರ್ತೇನೆ. ಟೀಕೆ ಟಿಪ್ಪಣಿಗಳು ನಡೀತಾ ಇದೆ. ಚುನಾವಣೆ ಸಂದರ್ಭ, ಚುನಾವಣೆಯಲ್ಲಿ ಯಾರ್ಯಾರು ಏನೇನು ಅಂತ ಹೇಳಿ ಕಾಲ್ ಕೆರ್ಕೊಂಡು ಕೆಲವರು ಜಗಳಕ್ಕೆ ಬರೋದಕ್ಕೆ ಸಿದ್ಧರಾಗಿದ್ದಾರೆ. ನಾನೇನು ಹೇಳುವಂತದ್ದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾನ್ ಮಾಡಿರ್ತಕ್ಕಂಥ ಕೆಲಸಗಳು ಏನೇನು ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೇನೆ. ಪ್ರತಿ ಮನೆಯಲ್ಲೂ ಕೂಡ ಹೇಳ್ತಾರೆ. ಒಂದು ಹಂತದಲ್ಲಿ ನಾನು ಕೆಲಸ ಮಾಡಿಲ್ಲ, ಎಲ್ಲ ಹಂತಗಳಲ್ಲೂ ಕೂಡ ಕೆಲಸ ಮಾಡಿದೆ. ಇವತ್ತು ಮೊದಲನೇ ಬಾರಿಗೆ ನಾನು ಲೋಕಸಭಾ ಸದಸ್ಯನಾಗಿ ಆಯ್ಕೆ ಆದಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಶುದ್ಧ ಕುಡಿಯೋ ನೀರು ಅಂತ ಹೇಳಿ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಜನತಾದಳ ಮತ್ತು ಬಿಜೆಪಿಯಲ್ಲಿ ಇದ್ದು ಸಾಕಷ್ಟು ಇರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಿವಿಧ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ನಮ್ಮೆಲ್ಲರೂ ಕೂಡ ಸ್ವಾಗತವನ್ನ ನಾನು. ಚುನಾವಣೆ ಬಂದಿದೆ, ಚುನಾವಣೆ ನಡೀತದೆ. 28ನೇ ತಾರೀಕಿಂದ ಜಿಲ್ಲೆಯಿಂದ ಹಿಡಿದು ಯಾವ ರೀತಿಯಾಗಿ ಅನುಕೂಲ ಆಗ್ತದೆ ಅಂತ ಹೇಳಿ ಬೇಕು ಅಂತ ಹೇಳಿ ಅವರು ಬಂದಿದ್ದಾರೆ ಹೊರತು ಹಣಕಾಸಿಗೋಸ್ಕರ ಅಲ್ಲ. ನಿಮ್ಮ ಹತ್ರ ಏನಿದ್ರು ಕೂಡ ಹಣದ ವ್ಯಾಪಾರ, ನಮ್ಮ ಹತ್ರ ಏನಿದ್ರು ಕೂಡ ಕೆಲಸಕ್ಕೆ ಗೌರವ ಕೊಟ್ಟು ಇವತ್ತು ಬಂದಿರತಕ್ಕಂತ ಎಲ್ಲರಿಗೂ ಕೂಡ ನಾನು ತಮ್ಮ ಇಡೀ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರೆಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ನಾನು ಕೋರ್ತೇನೆ. ಟೀಕೆ ಟಿಪ್ಪಣಿಗಳು ನಡೀತಾ ಇದೆ. ಚುನಾವಣೆ ಸಂದರ್ಭ, ಚುನಾವಣೆಯಲ್ಲಿ ಯಾರ್ಯಾರು ಏನೇನು ಅಂತ ಹೇಳಿ ಕಾಲ್ ಕೆರ್ಕೊಂಡು ಕೆಲವರು ಜಗಳಕ್ಕೆ ಬರೋದಕ್ಕೆ ಸಿದ್ಧರಾಗಿದ್ದಾರೆ. ನಾನೇನು ಹೇಳುವಂತದ್ದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾನ್ ಮಾಡಿರ್ತಕ್ಕಂಥ ಕೆಲಸಗಳು ಏನೇನು ಅಂತ ಹೇಳಿ ನಾನು ಈಗಾಗಲೇ ಹೇಳಿದ್ದೇನೆ. ಪ್ರತಿ ಮನೆಯಲ್ಲೂ ಕೂಡ ಹೇಳ್ತಾರೆ. ಒಂದು ಹಂತದಲ್ಲಿ ನಾನು ಕೆಲಸ ಮಾಡಿಲ್ಲ, ಎಲ್ಲ ಹಂತಗಳಲ್ಲೂ ಕೂಡ ಕೆಲಸ ಮಾಡಿದೆ. ಇವತ್ತು ಮೊದಲನೇ ಬಾರಿಗೆ ನಾನು ಲೋಕಸಭಾ ಸದಸ್ಯನಾಗಿ ಆಯ್ಕೆ ಆದಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಶುದ್ಧ ಕುಡಿಯೋ ನೀರು ಅಂತ ಹೇಳಿ ಯಾರು ಕೂಡ ಅನ್ಕೊಂಡಿರಲಿಲ್ಲ. ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮ ಜನತಾದಳ ಮತ್ತು ಬಿಜೆಪಿಯಲ್ಲಿ ಇದ್ದು ಸಾಕಷ್ಟು ಇರ್ತಕ್ಕಂಥ ಕೆಳಗಡೆ ಇರ್ತಕ್ಕಂಥ ಎಲ್ಲ ಗೌರವಾನ್ವಿತ ವಿವಿಧ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ನಮ್ಮೆಲ್ಲರೂ ಕೂಡ ಸ್ವಾಗತವನ್ನ ನಾನು. ಚುನಾವಣೆ ಬಂದಿದೆ, ಚುನಾವಣೆ ನಡೀತದೆ. 28ನೇ ತಾರೀಕಿಂದ ಜಿಲ್ಲೆಯಿಂದ ಹಿಡಿದು ಯಾವ ರೀತಿಯಾಗಿ ಅನುಕೂಲ ಆಗ್ತದೆ ಅಂತ ಹೇಳಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.